ಮೆಚ್ಚಿ ಮದುವೆ ಆಗಿ ಸುಖ ಸಂಸಾರ ನಡೆಸ್ತಾ ಇದ್ದವರ ಮಧ್ಯೆ ಅದೊಂದು ಕಾರಣಕ್ಕೆ ಕಿರಿಕು ಶುರುವಾಗಿದೆ. ತಂಗಿ ಎಂಗೇಜ್ಮೆಂಟ್ಗೆ ಪತ್ನಿ ಬರಲಿಲ್ಲ ಅನ್ನೋ ನೆಪಕ್ಕೆ ಗಂಡನೇ ಕೊಲೆ ಮಾಡಿದ್ಯಾಕೆ? ಹೇಳ್ತೀವಿ ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿ ಹೆಸರು ಜಯಪ್ರಕಾಶ್ ಅಂತ. ಅನಾರೋಗ್ಯದಿಂದ ಬಳಲ್ತಾ ಇರುವ ಈತ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಕೂತಿದ್ದ. ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಇಡೀ ಸಂಸಾರದ ಹೊಣೆಯನ್ನ ಪತ್ನಿಯೇ ಹೊತ್ತಿದ್ದಳು. ಇಷ್ಟಕ್ಕಾದರೂ ಕೃತಜ್ಞತೆಯಿಂದ ಇರದ ಈತ ತಾಳಿ ಕಟ್ಟಿದ ಪತ್ನಿಗೆ ಚಾಕುವಿನಿಂದ ಎರೆದಿದ್ದಾನೆ. ಜಯಪ್ರಕಾಶ್ ಹಾಗೂ ದಿವ್ಯಶ್ರೀ ಪರಸ್ಪರ ಪ್ರೀತಿಸಿ 2019ರಲ್ಲಿ ದಾವಣಗೆರೆಯ ದೇವಸ್ಥಾನವೊಂದರಲ್ಲಿ ವಿವಾಹವಾಗಿದ್ದರು. ಇವರ ಮದುವೆಗೆ ಕುಟುಂಬಸ್ಥರ ವಿರೋಧ ಇತ್ತು. ಹಾಗಾಗಿ ಒಳ್ಳೆ ಜೀವನ ಮಾಡಿ ಬದುಕಲ್ಲಿ ಏನಾದರೂ ಸಾಧಿಸಬೇಕು ಅಂತ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನು ಶುರು ಮಾಡಿದರು. ಜಯಪ್ರಕಾಶ್ ಕಳೆದ 3 ವರ್ಷದಿಂದ ಅನಾರೋಗ್ಯಕ್ಕೆ ಒಳಗಾಗಿ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದ. ದಿವ್ಯಶ್ರೀ ಕೂಡ ಕ್ಯಾಟರಿಂಗ್ ಕೆಲಸ ಬಿಟ್ಟು ಬೇರೊಂದು ಕೆಲಸಕ್ಕೆ ಹೋಗ್ತಾ ಇದ್ಲು. ಇಡೀ ಮನೆಯ ಜವಾಬ್ದಾರಿಯನ್ನ ತಾನೇ ಹೊತ್ತಿದ್ಲು. ಮೂಡಲಪಾಳ್ಯದಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ ದಂಪತಿ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ನಡೀತಲೇ ಇತ್ತು. ಅಲ್ಲದೆ ಪತ್ನಿ ಫೋನಲ್ಲಿ ಹೆಚ್ಚಾಗಿ ಮಾತನಾಡ್ತಾಳೆ, ಹಾಗಾಗಿ ಆಕೆಗೆ ಅಕ್ರಮ ಸಂಬಂಧ ಇದೆ ಅನ್ನೋ ಅನುಮಾನ ಗಂಡನ ತಲೆಗೆ ಬಂದಿತ್ತು. ಅಲ್ಲಿ ಮನೆ ಖಾಲಿ ಮಾಡಿ ಸುಂಕದಕಟ್ಟೆ ಸಮೀಪ ಹೊಸದೊಂದು ಮನೆ ಬಾಡಿಗೆ ಪಡೆದು ಬದುಕು ಶುರು ಮಾಡಿದ್ರು. ಫೆಬ್ರವರಿ 15ರಂದು ತನ್ನ ತಂಗಿಯ ನಿಶ್ಚಿತಾರ್ಥಕ್ಕೆ ನೀನು ಬರಲಿಲ್ಲ ಅಂತ ದಿವ್ಯಶ್ರೀ ಜೊತೆ ಜಯಪ್ರಕಾಶ್ ಗಲಾಟೆ ಶುರು ಮಾಡಿದ್ದ. ಗಲಾಟೆ ವಿಕೋಪಕ್ಕೆ ತಿರುಗಿ ಮನೆಯಲ್ಲಿದ್ದ ಚಾಕು ತಗೊಂಡು ಕೊಲ್ಲೋದಕ್ಕೆ ಬಂದಿದ್ದಾನೆ. ದಿವ್ಯಶ್ರೀ ತಪ್ಪಿಸಿಕೊಂಡು ಹೋಗೋದಕ್ಕೆ ಯತ್ನಿಸಿದಾಗ ತೊಡೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಂಡನ ತಂಗಿಯ ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟ್ಗೆ ಈಕೆ ಹೋಗಿಲ್ಲ ಅಂತ ಹೇಳಿ ಒಂದು ಕಾರಣ, ಮತ್ತು ಕುಡಿದು ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ಈ ಥರ ಆಕೆಯ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ ತೊಡೆಗೆ ಚುಚ್ಚಿರೋದಕ್ಕೆ ನಾವು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಆತನನ್ನು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಪ್ರಕರಣವನ್ನು ನಾವು ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಸದ್ಯ ಘಟನೆ ಸಂಬಂಧ ದಿವ್ಯಶ್ರೀ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಜಯಪ್ರಕಾಶ್ನನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.